ನಮಸ್ಕಾರ ಪ್ರೇಕ್ಷಕರೇ, ಶಮಂತ ವ್ಲಾಗ್ಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಶಮಂತ ಕಮಣಿ. ಇವತ್ತಿನ ಈ ವಿಡಿಯೋನಲ್ಲಿ ಆರೋಗ್ಯಕರ ಹಾಗೂ ರುಚಿಯಾದ ಬಾಳೆಹಣ್ಣಿನ ಮಿಲ್ಕ್ ಶೇಕನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹಣ್ಣುಗಳ ಸೇವನೆ ಅನ್ನೋದು ಆರೋಗ್ಯಕ್ಕೆ ತುಂಬ ಒಳಿತು ಮಾಡುತ್ತೆ. ಅದರಲ್ಲೂ ಬಾಳೆಹಣ್ಣನ್ನು ದಿನನಿತ್ಯ ಸೇವಿಸೋದ್ರಿಂದ ಹಲವಾರು ಉಪಯೋಗಗಳಿವೆ. ಇದರಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಹಾಗೂ ಕಾರ್ಬೋಹೈಡ್ರೇಟ್ಸ್ನಂತಹ ತುಂಬ ಅಂಶಗಳು ಇರೋದ್ರಿಂದ ತುಂಬಾ ಉಪಯೋಗಕಾರಿ ಹಾಗೂ ಪ್ರಯೋಜನಕಾರಿ ಅಂತ ಹೇಳಬಹುದು. ಹಾಗೆ ಚಿಕ್ಕ ಮಕ್ಕಳು ಒಮ್ಮೆ ತಿಂದರೆ ಇನ್ನೂ ಕೆಲವು ಸಲ ಬಾಳೆಹಣ್ಣು ಇಷ್ಟಪಟ್ಟು ತಿನ್ನೋದಿಲ್ಲ. ದೊಡ್ಡವರಿಗೂ ಸಹ ಒಂದೇ ರೀತಿ ತಿಂದು ಬೇಜಾರಾದಾಗ ಈ ರೀತಿ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡಿ ಕುಡಿಬಹುದು. ಹಾಗೆ ಇದು ತೂಕ ಹೆಚ್ಚಿಸ್ಕೊಳ್ಳೋಕ್ಕೂ ಕೂಡ ತುಂಬಾ ಪರಿಣಾಮಕಾರಿ ಅಥವಾ ಒಳ್ಳೆ ಆರೋಗ್ಯಕರ ಮಾರ್ಗ ಅಂತಲೇ ಹೇಳಬಹುದು. ದೊಡ್ಡವರಿಗಾಗಿರ್ಬೋದು, ಮಕ್ಕಳಿಗಾಗಿರಬಹುದು. ಇದನ್ನು ನಾವು ಪ್ರತಿನಿತ್ಯ ಅಥವಾ ದಿನ ಬಿಟ್ಟು ದಿನ ಸೇವಿಸೋದ್ರಿಂದ ನಮ್ಮ ತೂಕ ಏನಿದೆ ಅದು ಹೆಚ್ಚಳವಾಗುತ್ತೆ ಖಂಡಿತವಾಗಿಯೂ. ಹೊರಗೆ ಹಣ್ಣಿನ ಜ್ಯೂಸ್ ಶಾಪ್ಗಳಲ್ಲಾಗಿರಬಹುದು ಮತ್ತು ಬೀದಿ ಬದಿ ಜ್ಯೂಸ್ ಸೆಂಟರ್ಗಳಲ್ಲಿ ದೊರೆಯುವ ರೀತಿ ಮನೆಯಲ್ಲಿಯೇ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಜ್ಯೂಸರ್ ಜಾರ್ನ ತಗೊಂಡು ಅದರೊಳಗೆ 2 ರಿಂದ 3 ಕತ್ತರಿಸಿದ ಬಾಳೆಹಣ್ಣುಗಳನ್ನು ಹಾಕಿ, ನಂತರ ಅದರೊಳಗೆ 1 ದೊಡ್ಡ ಗ್ಲಾಸ್ ಅಥವಾ 250 ಮಿಲಿಲೀಟರ್ ಹಾಲನ್ನು ಕಾಯಿಸಿ ರೆಫ್ರಿಜರೇಟರ್ನಲ್ಲಿ ಇಟ್ಟಿದ್ದ ತಣ್ಣನೆಯ ಹಾಲನ್ನು ಹಾಕಿ ಮತ್ತು 2 ದೊಡ್ಡ ಚಮಚ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕಾಗತ್ತೆ. ಇದಕ್ಕೆ ಬೇಕಾದರೆ ನಾವು ಐಸ್ ಕ್ಯೂಬ್ಸ್ ಅಥವಾ ಐಸ್ ತುಂಡುಗಳನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬಹುದು. ತುಂಬ ತಣ್ಣಗೆ ಚೆನ್ನಾಗೂ ಇರುತ್ತೆ. 2 ದೊಡ್ಡ ಚಮಚದಲ್ಲಿ ಸಕ್ಕರೆ ಹಾಕಿದ್ರೆ ಸಾಕಾಗತ್ತೆ. ಸಕ್ಕರೆಯನ್ನು ಬೇಕಾದರೆ ಕಡಿಮೆನೂ ಹಾಕ್ಕೊಳ್ಬಹುದು ಇನ್ನು, ಸಕ್ಕರೆ ಇಷ್ಟಪಡದೇ ಇರೋರು. ಹಾಗೆ ಇದು ಮಲಬದ್ಧತೆಯಲ್ಲಿ ಕೂಡ ತುಂಬ ಪರಿಣಾಮಕಾರಿಯಾಗುತ್ತೆ. ಯಾಕಂದರೆ ಇದರಲ್ಲಿ ನಾರಿನಾಂಶ ಇರೋದ್ರಿಂದ ಬಾಳೆಹಣ್ಣಲ್ಲಿ ನಮಗೆ ಮಲಬದ್ಧತೆ ಆಗಿರಬಹುದು, ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕಾರಿಯಾಗುತ್ತೆ. ಚರ್ಮದ ಕಾಂತಿಯನ್ನು ಕೂಡ, ಮುಖದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ. ನಮಗೆ ಒತ್ತಡ ಆದಾಗ ಒಂದು ಬಾಳೆಹಣ್ಣನ್ನು ತಿಂದರೆ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ. ಇಷ್ಟೇ ಅಲ್ಲ, ಮೂಳೆಗಳನ್ನು ಬಲಪಡಿಸಲು ಕೂಡ ತುಂಬಾ ಸಹಾಯಕಾರಿ. ಹೊಟ್ಟೆ ಉಬ್ಬರವಾದಾಗ ಒಂದು ಬಾಳೆಹಣ್ಣು ತಿನ್ನೋದ್ರಿಂದ ಹೊಟ್ಟೆ ಉಬ್ಬರ ಅನ್ನೋದು ಕೂಡ ಸರಿ ಹೋಗುತ್ತೆ. ಹೀಗೆ ಹಲವಾರು ಉಪಯೋಗಗಳಿವೆ ಬಾಳೆಹಣ್ಣು ಸೇವಿಸೋದ್ರಿಂದ. ಈ ವಿಡಿಯೋ ನಿಮಗೆ ಉಪಯುಕ್ತಕರ ಹಾಗೂ ಮಾಹಿತಿಕರ ಅನಿಸಿದ್ರೆ ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನಷ್ಟು ವಿಡಿಯೋಸ್ ಹಾಗೂ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.